ಬನ್ನೂರು ರೋಟರಿ ಶಾಲೆಯಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರ. ಬನ್ನೂರು ಪಟ್ಟಣದ ರೋಟರಿ ಶಾಲೆಯಲ್ಲಿ ಕೊಯಮತ್ತೂರಿನ ಅರವಿಂದ ನೇತ್ರ ಚಿಕಿತ್ಸಾಲಯ ಸಹಯೋಗದಲ್ಲಿ ಸಮಾಜ ಸೇವಕಿ ಗೌರಿದೇವಿ ಖಾನಸಿಂಗ್ ರಾಜಪುರೋಹಿತ್ ಅವರ ವತಿಯಿಂದ ಶನಿವಾರ ಉಚಿತ ನೇತ್ರ ತಪಾಸಣಾ ಶಿಬಿರ ನಡೆಯಿತು. ಅರವಿಂದ ನೇತ್ರ ಚಿಕಿತ್ಸಾಲಯದ ವೈದ್ಯರಾದ ಡಾಕ್ಟರ್ ಜಯಕುಮಾರ್ ಮೆಹ್ತಾ, ಡಾಕ್ಟರ್ ನರೇಂದ್ರ, ಶಿಬಿರದ ಸಂಯೋಜಕ ವಿಜಯ್ ಗಂದ್ ಬಿ ಹಾಗೂ ನರ್ಸಿಂಗ್ ಸಿಬ್ಬಂದಿ ಶಿಬಿರದಲ್ಲಿ ಸೇವೆ ಸಲ್ಲಿಸಿದರು. ಗಿಡಗಳಿಗೆ ನೀರುಣಿಸುವ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಶಿಬಿರದಲ್ಲಿ ಮಂದಿಯ ನೇತ್ರ ತಪಾಸಣೆ ನಡೆಸಲಾಯಿತು. ವೈದ್ಯಕೀಯ ತಪಾಸಣೆ ಹಾಗೂ ಸಲಹೆಯ ಬಳಿಕ ಮಂದಿಯನ್ನು ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಗುರುತಿಸಿ ಅರವಿಂದ ನೇತ್ರ ಚಿಕಿತ್ಸಾಲಯದ ಬಸ್ ಮೂಲಕ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ದಿಲೀಪ್ ಪಾರಿಕ್ ಅವರು ಫಲಾನುಭವಿ ಕುಟುಂಬಗಳ ಪರಿಚಯ ಮಾಡಿಕೊಟ್ಟರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕ ಖಾನಸಿಂಗ್ ರಾಜಪುರೋಹಿತ್, ಮಾನವನ ಕಣ್ಣುಗಳು ಪ್ರಕೃತಿಯ ಅದ್ಭುತ ಹಾಗೂ ಅಮೂಲ್ಯ ಕೊಡುಗೆಯಾಗಿವೆ. ಕಣ್ಣುಗಳು ಜಗತ್ತನ್ನು ನೋಡಲು, ಅನುಭವಿಸಲು ಹಾಗೂ ಜ್ಞಾನವನ್ನು ಪಡೆಯಲು ನೆರವಾಗುವ ದೇಹದ ಪ್ರಮುಖ ಅಂಗವಾಗಿದೆ. ದೃಷ್ಟಿಯ ಮಹತ್ವವನ್ನು ಅರಿತು ವಿಶೇಷವಾಗಿ ವಯೋವೃದ್ಧರು ತಮ್ಮ ಕಣ್ಣುಗಳನ್ನು ಕಾಲಕಾಲಕ್ಕೆ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕಳೆದ 18 ವರ್ಷಗಳಿಂದ ನಿರಂತರವಾಗಿ ಉಚಿತ ನೇತ್ರ ತಪಾಸಣಾ ಶಿಬಿರಗಳನ್ನು ಆಯೋಜಿಸಿಕೊಂಡು ಬರುತ್ತಿದ್ದು, ಈವರೆಗೆ ಲಕ್ಷಾಂತರ ಮಂದಿ ಇದರ ಪ್ರಯೋಜನ ಪಡೆದಿದ್ದಾರೆ ಎಂದು ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಮಹೇಂದ್ರ ಸಿಂಗ್ ರಾಜಪುರೋಹಿತ್, ಸಂತೋಷ್ ಕಂವರ್, ರಾಜೇಶ್ ಸಿಂಗ್, ವಿರಾಟ್ ಸಿಂಗ್, ವನ್ಯಾ ಕಂವರ್, ಪ್ರಸನ್ನ, ಮುರಳಿ ಗೋಪಾಲ್, ಕೃಷ್ಣಗೌಡ, ಹನುಮಂತೇಗೌಡ, ಮಣಿಕಚಂದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹಿಂಸೆ ಮಾಡಬೇಡ, ಏನಾಗುತ್ತೆ ಕೈಲಾದಷ್ಟು ಸಹಾಯ ಮಾಡು, ಏನ್ ತಗೊಬಂದಿದ್ಯಾ, ಏನ್ ತಗೊಂಡು ಹೋಗ್ತೀನಿ, ನಾನು ಕೂಡ ಇರೋದಿಲ್ಲ. ಇಲ್ಲಿ ಇರೋರು, ನಾನು ಕಣ್ಣು ಮುಚ್ಚಾದ್ಮೇಲೆ ಇಲ್ಲಿ ಇರೋರ್ಗೆ ನನ್ನ ಹೆಸರು ಎಲ್ಲರ ಮನಸ್ಸಲ್ಲಿ ಇರಬೇಕು ಅಂತ ಹೇಳಿದ್ರೆ, ನಾನು ಹೋಗಿದ್ರು ಹೆಸರು ಉಸಿರು ಹೋದ್ರು ಅವ್ರ ಹೆಸರು ಅವ್ರ ಮನಸ್ಸಲ್ಲಿ ಇರಬೇಕು ಅನ್ನೋದಕ್ಕೆ ನಾನು ಇದೊಂದು ಕಣ್ಣಿನ ತಪಾಸಣೆ ನಮ್ಮ ತಂದೆಯವ್ರ ಹೆಸರಲ್ಲಿ ಮಾಡ್ತಾ ಇದ್ದೀನಿ. ನಮ್ಮ ತಾಯಿಗಂತೂ ನಮ್ಮ ತಂದೆ ತೀರೋಗಿರೋ ಒಂದು ಇದನ್ನ ನಾನು ಪೂರ್ತಿ ಮಾಡ್ಸೋಕ್ಕಾಗಲ್ಲ. ಯಾವುದೋ ಒಂದು ರೂಪದಲ್ಲಿ ನಿಮ್ಮನ್ನೆಲ್ಲ ನಮ್ಮ ತಂದೆ ರೂಪ ಆಗಿರ್ಬೋದು, ತಾಯಿ ರೂಪಂದಿರಾಗಿರ್ಬೋದು, ಅಕ್ಕ ತಂಗಿ ರೂಪದಲ್ಲಿ ಆಗಿರ್ಬೋದು ನೋಡ್ತಾ ಇದ್ದೀನಿ. ನನಗೆ ಇಲ್ಲೇ ದೇವ್ರು ಕಾಣಿಸ್ತಾ ಇದೆ. ನನಗೆ ತುಂಬಾನೇ ಖುಷಿ ಆಗುತ್ತೆ. ಅದರಲ್ಲೂ ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ತಾಯಿ ಈ ಕೆಲಸ ಮಾಡ್ತಾ ಇದೆಯಾ ಒಳ್ಳೇದಾಗ್ಲಿ ಅಂತ ನಮ್ಮ ಮನೆಯಿಂದನೂ ಕೂಡ ಎಲ್ಲ ಸಪೋರ್ಟ್ ಇದೆ. ನನ್ನ ತಮ್ಮನೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಶಿಬಿರಕ್ಕೆ ನಮ್ಮ ಕುಟುಂಬ ಕಾರಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೆ ಈ ಒಂದು ರೋಟರಿ ಸಂಸ್ಥೆ ನೂತನವಾಗಿ ಅಧ್ಯಕ್ಷರಾಗಿ ನಮ್ಮ ಪ್ರಸನ್ನ ಅವರು, ಮತ್ತೆ ಮುರಳಿ ಗೋಪಾಲ್ ಅವರು, ಮತ್ತೆ ನಮ್ಮ ಡಾಕ್ಟರ್ ಸಾಹೇಬ್ರು ಅರವಿಂದ ಆಸ್ಪತ್ರೆ, ಮತ್ತೆ ವಿಶೇಷವಾಗಿ ನಮ್ಮ ವಿಜಯ್ ಸರ್ ತುಂಬಾನೇ ನಮಗೆ ಕೋಆಪರೇಟ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ನಮ್ಮ ಕುಟುಂಬದ ಪರವಾಗಿ ಧನ್ಯವಾದ ಅರ್ಪಿಸ್ತೀನಿ. ಮತ್ತೆ ನಮ್ಮ ಹನುಮಂತೇಗೌಡರು, ಎಜಿ ಸಾಹೇಬ್ರು, ಮತ್ತೆ ನಮ್ಮ ಯಾಸಿನ್ ಇವರು ಕೂಡ ಜೊತೆಯಲ್ಲಿ ನಾನು ಯಾವುದೇ ಒಂದು ಇದ್ರು ನಂದು ಹೋಗೋದು ಏನಾದ್ರು ಒಂದ್ ಸ್ವಲ್ಪ ತಡ ಆದ್ರೆ ಇವರು ವಾಲಂಟ್ರಿಯಾಗಿ ಬಂದು ಮನೆಗಿಂತ ಹೆಚ್ಚಾಗಿ ಇವರು ಸಪೋರ್ಟ್ ಆಗಿ ಯಾಸಿನ್ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಕುಟುಂಬದ ಕಡೆಯಿಂದ ಧನ್ಯವಾದ ಅರ್ಪಿಸ್ತೀನಿ. ನನ್ನ ಉದ್ದೇಶ ಇಷ್ಟೇ, ತಾವು ಈ ಒಂದು ಶಿಬಿರವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಾನೇನು ಡಾಕ್ಟರ್ ಅಲ್ಲ, ಏನೋ ಭಗವಂತ ಒಂದು ದಾರಿ, ನಿಮ್ಮನ್ನ ಕಳಿಸೋ ದಾರಿ, ನಿಮ್ಮಂಥವ್ರೆಲ್ಲ ಆಶೀರ್ವಾದ ಪಡ್ಕೊಳ್ಳೋಕೆ ನನಗೊಂದು ಅವಕಾಶ ಕೊಟ್ಟಿದೆ. ನನ್ನ ಯಾವ ಪೂರ್ವ ಜನ್ಮದ ಪುಣ್ಯದ ಫಲವೋ ಏನೋ ಗೊತ್ತಿಲ್ಲ. ನಮ್ಮ ತಂದೆ ತಾಯಿ ಆಶೀರ್ವಾದ, ಮತ್ತೆ ಈ ಮಣ್ಣಿನ ಋಣ, ಈ ನೀರು ಎಲ್ಲ ನನಗೆ ತುಂಬಾನೇ, ನಾನು ಈ ಇದಕ್ಕೆ ಭಾರ ಆಗಿದ್ದೀನಿ. ನಿಮಗೆ ನಾನು ಮಾಡ್ತಾ ಇರೋದು ನಾನು ಏನೂ ಇಲ್ಲ, ನಿಮ್ಮ ಸೇವೆ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಇದೆ. ಸೇವೆ ದೇವರ ಪೂಜೆ. ನಿಮಗೆಲ್ಲ ಒಳ್ಳೇದಾಗಲಿ. ಮತ್ತು ನಮ್ಮ ದಿಲೀಪ್ ಅವರು ಕೂಡ ನಾನು ಕರೆ ಮಾಡಿದೆ, ಮೈಸೂರಿಗೆ ಹೋಗ್ತೀನಿ ಅಂತ ಅಂದರು. ಇಲ್ಲ, ದಯಮಾಡಿ ಬನ್ನಿ, ನೀವು ಬಂದು ನಮ್ಮ ಕುಟುಂಬಕ್ಕೆ ಒಂದು ಇದು ಮಾಡಬೇಕು, ಆಶೀರ್ವಾದ ಮಾಡಬೇಕು ಅಂತ ಹೇಳಿದೆ. ಅವರು ಕೂಡ ಇಲ್ಲಿ ರೋಟರಿ ಸಂಸ್ಥೆಯನ್ನ ಜೊತೆಯಲ್ಲಿ ನಮ್ಮ ಹನುಮಂತೇಗೌಡರು ಎಲ್ಲರೂ ಇದ್ದವರು ರೋಟರಿ ಸಂಸ್ಥೆಯಲ್ಲಿ ಇದ್ದು, ಇವಾಗ ಲಯನ್ಸ್ ಅದು ಸೇವಾ ಸಂಸ್ಥೆ ಅಲ್ಲೂ ಕೂಡ ಇದ್ದಾರೆ. ಮತ್ತೆ ನಮ್ಮಿಬ್ಬರದ್ದು ಅಧ್ಯಕ್ಷರ ಸ್ಥಾನದಲ್ಲಿ ಎಲ್ಲ ಯೋಗದಾನ ಎಲ್ಲ ಸೇರಿ ಒಟ್ಟಿಗೆ ಒಂದು ರೋಟರಿ ಮತ್ತೆ ಲಯನ್ಸ್ ಎರಡು ಸೇವೆ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಅವರು ನಮ್ಮ ಸಂಸ್ಥೆಗೆ ರೋಟರಿಲಿ ತುಂಬ ಒಳ್ಳೆ ಇದಾಗಿ ಜೊತೆಯಲ್ಲಿ ಸೇರಿ ಒಂದು ಪ್ರೋಗ್ರಾಮನ್ನು ಮಾಡಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ನಮ್ಮ ಕುಟುಂಬದ ಕಡೆಯಿಂದ ಧನ್ಯವಾದ ಅರ್ಪಿಸ್ತೀನಿ. ಮತ್ತು ನಮ್ಮ ಅಶೋಕ್ ಪಾಟಿ, ನಮ್ಮ ಪಕ್ಕದ ಮನೆಯವರು, ಅವರು ಕೂಡ ಹೇಳ್ತಾ ಇದ್ದಾರೆ, ಈ ಸೇವೆ ಮಾಡ್ತಾ ಇದ್ದೀರಾ, ನಿಮಗೆ ಒಳ್ಳೇದಾಗಲಿ. ನಮ್ಮ ತಂದೆ ಮಿಟಾಲಾಲ್ ಅವರು ಇವತ್ತು ನಿಮಗೆಲ್ಲ ಕುಟುಂಬಕ್ಕೆ ಆಶೀರ್ವಾದ ಮಾಡ್ತಾ ಇದೆ ಅಂತ ಒಂದು ಒಳ್ಳೆ ನೋಡಿ ಹೇಳಿದ್ರು. ನಿಮಗೆಲ್ಲ ಒಳ್ಳೇದಾಗಲಿ. ಮತ್ತು ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಬಂದಿದ್ದಾರೆ, ಎಲ್ಲರ ಆಶೀರ್ವಾದ ಇರಲಿ ಅಂತ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮಸ್ಕಾರ. ಒಳ್ಳೆಯ ಮಾತುಗಳನ್ನಾಡಿದ ಡಾಕ್ಟರ್ಗಳು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ವಿಜಯ್ ಸರ್ ಅವರು ಒಂದೆರಡು ಮಾತು. ಸರ್, ಎಲ್ಲರೂ ನಮಸ್ಕಾರ.
ಫಸ್ಟ್ ಟೈಮ್ ಈ ಊರಿಗೆ ಬಂದು ಕ್ಯಾಂಪ್ ಕೇಳುವಾಗ ನಮ್ಮ ಇವ್ರದ್ದು ಯಾರು ನಮ್ಮ ಮಾಮ್ಲಾಲ್ ಮಾಮಾ ಜೈನ್ ಅವ್ರದ್ದು ಅಂಗಡಿಗೆ ಫಸ್ಟ್ ಟೈಮ್ ಬಂದಿದ್ದೋ. ಅದು ಬಂದು ಒಂದು 15 ವರ್ಷ ಹೌದು, ಮಾಣಿಕ್ ಜೈನ್ ಸರ್ ಅಂಗಡಿಗೆ ಬಂದಿದ್ದೋ. ಆವಾಗ ಬಂದು ರೋಟ್ರಿ ಕ್ಲಬ್ ಇತ್ತು. ಆವಾಗ ಎಲ್ಲ ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾಯಿದ್ರು. ಅವ್ರು ಏನಂತ ಹೇಳಿದ್ರು, ಒಂದು ರೆಫರೆನ್ಸ್ ಕೊಟ್ಟರು, ಇದೇ ರೀತಿ ಪ್ರಕಾಶ್ ಸರ್ ಇದ್ದಾರೆ, ಬನ್ನಿ ಅವರ ಇದಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ. ಪ್ರಕಾಶ್ ಸರ್ ಸ್ಕೂಲ್ಗೆ ಹೋಗಿ ಅವಾಗ ಕ್ಯಾಂಪ್ ಮಾಡ್ದೋ. ಪ್ರಕಾಶ್ ಸರ್ ಇಂಟ್ರೊಡ್ಯೂಸ್ ಮಾಡಿರೋರು ನಮಗೆ ಕಾಳಪ್ಪ ಸರ್. ನಮ್ಮ ರೋಟ್ರಿ ಮುಖಾಂತರ ಖಂಡಿತ ಇಂಟ್ರೊಡ್ಯೂಸ್ ಆಗಿರಬೇಕು. ಬಟ್ ಫಸ್ಟ್ ಟೈಮ್ ಮಾಣಿಚಂದ್ ಸರ್ ಅಲ್ಲಿ ಕರ್ಕೊಂಡು ಹೋಗಿದ್ದು ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ರು. ಸುಮಾರು ಒಂದು 18 ಇಯರ್ಸ್ ಮೇಲಾಗಿರ್ಬೇಕು. ಒಳ್ಳೆ ಮಟ್ಟಿಗೆ ಇವತ್ತೊಂದು ದಿನಕ್ಕೂ ಮಾಡ್ತಾ ಇದ್ದಾರೆ ಸುಮಾರು ಕ್ಯಾಂಪ್ಗಳು. ಇವತ್ತಿನ ದಿನ ನಿಜಕ್ಕೂ ಹನುಮಂತೇಗೌಡರು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ದಿನ ಪಾಸ್ ಆಗಿ ಎವರಿ ಮಂತ್ ಹಂಗೆ ಪಾಸ್ ಮಾಡಿ ಹೋಗ್ತಾನೆ ಇರ್ತದೆ. ಇದನ್ನು ಫೈಂಡ್ ಔಟ್ ಮಾಡಿ ಇವ್ರ ಫ್ಯಾಮಿಲಿಗೆ ಒಂದು ಒಳ್ಳೆ ಇದು ನಮ್ಮ ಸಪ್ರೇಟಾಗಿ ಮಾಡಬೇಕು. ಇದೊಂದು ಪ್ರೋಗ್ರಾಮ್ ಸಪ್ರೇಟಾಗಿ ಮಾಡಿ ಅವ್ರನ್ನ ಹೈಲೈಟ್ ಮಾಡಬೇಕು ಅಂತ ಅವ್ರ ಒಳಗೆ ರೋಟ್ರಿ ಮೆಂಬರ್ ಕಡೆಯಿಂದ ಇದು ಗೊತ್ತಾಗಿದೆಯಲ್ಲ. ಇದೊಂದು ಪ್ರಾಜೆಕ್ಟ್ ಡೈಲಿ ಹೋಗಿ ಮಾಡ್ಕೊಂಡು ಹೋಗೋಣ, ಅದು ಬೇರೆ ತಿಂಗ ಬಟ್ ಇದನ್ನು ಗುರುತಿಸಿ ಇದು ಮಾಡಿದಾರಲ್ಲ, ಅದಕ್ಕೆ ತುಂಬ ರೋಟ್ರಿ ಕ್ಲಬ್ ಬಣ್ಣೂರು ಮೆಂಬರ್, ಪ್ರೆಸಿಡೆಂಟ್, ಸೆಕ್ರೆಟರಿ ಮೆಂಬರ್ಗೆ, ಹನುಮಂತೇಗೌಡರು ಪಾಸ್ಟ್ ಪ್ರೆಸಿಡೆಂಟ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಕೊತೀನಿ. ದಿಲೀಪ್ ಸರ್ ಆಗಲಿ, ಯಾಸಿನ್ ಸರ್ ಬೇಕಾ ಇಲ್ಲ. ಸುಮಾರು ಕ್ಯಾಂಪ್ಗಳು, ಒಂದೇ ಒಂದು ಕ್ಯಾಂಪ್ ಇಷ್ಟು ವರ್ಷಕ್ಕೆ ಬಂದಿಲ್ಲ. ಅವತ್ತಿನ ದಿನ ಎಲ್ಲ ಮಡಿಕೇರಿ ಅವ್ರ ಫ್ಯಾಮಿಲಿ ಜೊತೆ ಟ್ರಿಪ್ಗೆ ಹೋಗಿದ್ರು. ಬಟ್ ಫೋನ್ ಮಾಡಿ ನಮ್ಗೆ ಒಂದು ಅಪ್ಡೇಟ್ ಮಾಡ್ಕೊಂಡು ಹೇಳ್ತಾರೆ. ಇವತ್ತಿನ ದಿನ ಬೆಳಿಗ್ಗೆ 6 o'clock ಫೋನ್, ಎಲ್ಲಿ ಬರ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ. ಯಾಸಿನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಕೊತೀನಿ. ಅವ್ರ ಬಿಸ್ನೆಸ್ ಎಲ್ಲ ಬಿಟ್ಟು ಹೋಲ್ ಡೇ ನಮ್ಮ ಜೊತೆಲೇ ಇರ್ತಾರೆ. ಅದೇ ರೀತಿ ದಿಲೀಪ್ ಸರ್ ಅವ್ರನ್ನೆಲ್ಲ ಗೈಡ್ ಮಾಡ್ಕೊಂಡು ಬಂದು ಗ್ರೀನ್ ಲ್ಯಾಂಡ್ ಲೈನ್ಸ್ ಕ್ಲಬ್ ಮುಖಾಂತರ ಒಳ್ಳೆ ಮಟ್ಟಿಗೆ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಒಬ್ಬೊಬ್ಬರು, ಗೌರಿ ಅಮ್ಮ ಅವರೆಲ್ಲ ಒಳ್ಳೆ ಹೆಲ್ಪ್ ಕೊಡೋದ್ರಿಂದ ಕಾಳಪ್ಪ ಸರ್ ಮಾಡ್ತಾರೆ. ಈಗ ಇವರು ಏನಂತ ಹೇಳ್ಬೋದು, ಸಾಕಪ್ಪ ಡೈಲಿ ಮಾಡ್ತಾ ಇದೆಯಾ, ಒಂದು ತಿಂಗಳು ಸಾಕು, ಮಿಕ್ಕವರೆಲ್ಲ ಮಾಡಲಿ ಏನೋ ಒಂದು ಇದು ಹೇಳಿದ್ರೆ ಕೂಡ ಕ್ಯಾಂಪ್ಗಳು ಸ್ವಲ್ಪ ಸ್ಲೋ ಆಗುತ್ತೆ. ಬಟ್ ಅವ್ರ ಫ್ಯಾಮಿಲಿಯಿಂದ ರಾಜೇಶ್ ಕುಮಾರ್ ಸರ್ ಆಗಲಿ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಒಬ್ಬೊಬ್ಬರು ಸಪೋರ್ಟ್ ಕೊಡೋದ್ರಿಂದ ಈ ತಿಂಗೆ ಒಂದೊಂದು ದಿನ ಈ ಕ್ಯಾಂಪ್ ಒಳ್ಳೆ ಮಟ್ಟಿಗೆ ನಡೀತಾ ಇದೆ. ಒನ್ಸ್ ಅಗೈನ್ ಥ್ಯಾಂಕ್ಸ್ ಟು ಕಾಳಪ್ಪ ಸಿಂಗ್ ಆ್ಯಂಡ್ ರಾಜೇಶ್ ಕುಮಾರ್ ಸರ್ ಫ್ಯಾಮಿಲಿಗೆ ತುಂಬ ಥ್ಯಾಂಕ್ಸ್. ಅರವಿಂದ್ ಐ ಹಾಸ್ಪಿಟಲ್ ಯಾವಾಗೂ ಮರ್ತಕ್ಕಾಗಲ್ಲ. ಈ ಭಾಗದಲ್ಲಿ ಕ್ಯಾಂಪ್ ಮಾಡ್ತೀವಿ ಅಂದರೆ ರೋಟರಿ ಕ್ಲಬ್ ಆಫ್ ಬಣ್ಣೂರ್ ಆ್ಯಂಡ್ ಕಾಳಪ್ಪ ಸರ್, ಥ್ಯಾಂಕ್ಸ್ ಟು ಒನ್ ಮೋರ್ ಟೈಮ್. ನಮ್ಮ ಎಲ್ಲ ತೊಂದರೆ ಇಲ್ಲ ತಾನೆ? ಎಲ್ಲ ಆರಾಮಾಗಿದ್ದೀರಾ? ಏನು ಪ್ರಾಬ್ಲಮ್ ಇಲ್ವಾ? ಏನು ಅಲ್ಲೇನಾದ್ರು ದುಡ್ಡು ಕಾಸು ಏನಾದ್ರು ತಗೊಂಡ್ರ? ಏನಿಲ್ಲ, ಎಲ್ಲ ಆರಾಮಾಗಿ ಎಲ್ಲ ಬಂದಿದ್ದಾರೆ. ಇವಾಗ ಡಾಕ್ಟರ್ ಬಂದಿದ್ದಾರೆ, ನೀವು ತೋರಿಸಿ ಅವ್ರಿಗೆ ಏನೇನು ತೊಂದರೆ ಇದ್ದು ಹೇಳಿ. ಎಷ್ಟಿದು ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಡಾಕ್ಟರ್ ಏನೇನು ಸಮಸ್ಯೆ ಇದ್ದು ಹೇಳ್ಬೇಕು. ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ತಾನೆ? ಹೇಳಿ, ಏನು ಪರವಾಗಿಲ್ಲ. ಬುದ್ಧಿ ಹೆಂಗೆ ಹೇಳಿ. ಎಲ್ರಿಗೂ ಇಲ್ಲಿ ತಿಳಿಸೋದೇನೆಂದರೆ, ನಮ್ಮ ಕಾಳಪ್ಪನವರು ಒಂದು ಒಳ್ಳೆಯ ಒಂದು ಇದನ್ನು ಮಾಡ್ತಾಯಿದ್ದಾರೆ. ಮೊದಲೇನಪ್ಪ ಅಂದರೆ ಕಣ್ಣಿರಬೇಕು, ನೋಡೋದಕ್ಕೆ ಕಣ್ಣಿರಬೇಕು. ಇದನ್ನು ಅವರು ಮಾಡ್ತಾಯಿದ್ದಾರೆ. ಅವರಿಗೆ, ಅವ್ರ ಕುಟುಂಬಕ್ಕೆ ಒಳ್ಳೆಯದಲ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಇಲ್ಲಿಂದ ನಮಗೆ ಯಾವ ರೀತಿ ಕಳಿಸ್ಕೊಡ್ತಾರೆ ಆ ರೀತಿಯಾಗಿ ಅವರು ಅಲ್ಲಿ ಕರ್ಕೊಂಡೋಗಿ ಬರ್ತಾರೆ. ಮನೆಯಲ್ಲೇ ಆಗಲಿ ಇಲ್ಲೇ ಆಗಲಿ ಯಾರು ಇಲ್ಲದಂಥ ಸೌಲಭ್ಯಗಳು ಅಲ್ಲಿದೆ. ಇಲ್ಲಿ ನಿಮ್ಮನ್ನು ಕರ್ಕೊಂಡವರು ಕೂಡ ಅವರು ಕೂಡ ಅಷ್ಟೇ ತುಂಬ ಇದರಿಂದ ಮಾಡಿಕೊಡ್ತಾರೆ. ಈಗ ನಾನು ಹೋಗಿ ಮಾಡ್ಕೊಂಡಿದ್ದೀನಿ ಅಂದರೆ ಉಚಿತವಾಗಿ. ನಿಮ್ಮಿಂದ ಅವರು ಯಾವುದೋ ₹1 ಕೂಡ ಅವರು ತೊಗೊಳ್ಳೋದಿಲ್ಲ. ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ತೊಗೊಂಡವರು ಕಳಿಸ್ಕೊಡ್ತಾರೆ. ನಾವು ಕೂಡ ಅವರಿಗೆ ಸಹಕರಿಸಬೇಕು. ಮತ್ತು ವಿಜಯನವರಿಗೆ ಕೊಯಂಬತ್ತೂರಿನ ಎಲ್ಲ ಸಿಬ್ಬಂದಿಗಳು ಬಂದಿದ್ದಾರೆ. ಅವರುಗಳಿಗೂ ಕೂಡ ತುಂಬ ಹೃದಯದ ಆಶೀರ್ವಾದಗಳು. ರಾಜೇಶ್ ಕುಮಾರ್ ಅವರು ಬಂದಿದ್ದಾರೆ. ಅವ್ರಿಗೂ ತುಂಬ ಹೃದಯದ ಆಶೀರ್ವಾದ. ಅವ್ರ ಕುಟುಂಬಕ್ಕೂ ಆಶೀರ್ವಾದ. ರಾಜೇಶ್ ಕುಮಾರ್ ಅವರಿಗೆ, ನಮ್ಮ ಸಾದಿಕ್ ಭಾಯಿ ಅವರು ಬಂದಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೂ ತುಂಬ ಹೃದಯದ ಆಶೀರ್ವಾದ. ಎಲ್ಲರೂ ಹೋಗಿದ್ದು ಬನ್ನಿ, ಒಳ್ಳೆಯದಾಗಿ. ಅನುಭವ ಹೇಳಿ. ಈಗ ನನಗೆ ಎಷ್ಟು ಕಣ್ಣು ತೋರಿಸಿ, ನನಗೆ ಇಲ್ಲಿ ತೋರಿಸಿ ಆದಮೇಲೆ ಒಂದೊಂದು ಕಣ್ಣು ನಾನು 3 ತಿಂಗಳು ಆಪರೇಷನ್ ಮಾಡ್ತಿದ್ದೇನೆ. ಅಂದರೆ ಅಷ್ಟೇ ಸುಲಭವಾಗಿ ನನಗೆ ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿಗಿಂತ ಅಲ್ಲೂ ಕೂಡ ಹೆಚ್ಚಿಗೆ ನಮಗೆ ಚೆನ್ನಾಗಿ ನೋಡ್ಕೊತಾರೆ. ಅಲ್ಲಿ ಅದು ಒಂದು ದೇವಾಲಯ ಅಂತ ನಾನು ಹೇಳ್ತೀನಿ. ಅದು ಒಂದು ದೇವಾಲಯ. ಅದು ಎಲ್ಲರೂ ಹೋಗಿ ಈಗ ಮುಂಚೆ ಕಣ್ಣಿನ ನನಗೆ ತೊಂದರೆ ಇತ್ತು. ಈಗ ಕಣ್ಣಿನ ತೊಂದರೆ ಏನೂ ಇಲ್ಲ. 2 ಕಣ್ಣುಗಳು ನನಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವ ಕ್ಯಾಂಪಲ್ಲಿ ಮಾಡಿಸಿದ್ದು ನೀವು? ನಿಮ್ಮ ಕೊಯಂಬತ್ತೂರು ಕಾಳಪ್ಪನವರ ನಿಮ್ಮ ಇದರಿಂದ ನಿಮ್ಮ ಇದರಿಂದ ಅಂದರೆ ಒಂದೊಂದು ಕಣ್ಣಿನ 3 ತಿಂಗಳು ಬಿಟ್ಟು 2 ಕಣ್ಣು ಆಪರೇಷನ್. 2 ಕಣ್ಣು ಹೆಂಗೆ ಕಾಣಿಸ್ತಾ ಇದೆ? 2 ಕಣ್ಣು ತುಂಬ ಚೆನ್ನಾಗಿ ಕಾಣ್ತಾ ಇದೆ.